ಟಿಫಿನ್ಸ್ ಎಲ್ಲ ಮನ್ಯಾಗಿದ್ದನ ತಗೊಂಬ ಅಂತಂದಾರ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಒಳಗೆ ಏನಪ್ಪ ಅಂದ್ರೆ ನಾವು ನಂಬರ್ 1 ಸ್ಕೂಲದ ವಿಡಿಯೋಗಳು ಮಾಡ್ತಿರ್ತೀವಿ. ಸೊ ಇವತ್ತು ಅವ್ರದ್ದು ಒನ್ ಡೇ ಟ್ರಿಪ್ ಐತಿ. ಈಗ ಬೆಳಗ್ಗೆ 4:20 ಆಗೈತಿ. ಈಗ ನನ್ನ ಮಗಳು ಮುಕ್ಕೊಂಡಾಳಕ್ಕೆ ಎಬ್ಬಿಸ್ತೀನಿ, ಯಾಕಂದ್ರೆ ಅಕ್ಕಳು ಹೊಂಟಾಳ. ಇವರು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು 3 ಪ್ಲೇಸ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಾರ. ಬಟ್ ಅವ್ರಿಗೆ ಎಷ್ಟು ಟೈಮ್ ಸಿಗ್ತಿತ್ತೋ ಅಷ್ಟರೊಳಗೆ ಅವ್ರು ಕವರ್ ಮಾಡ್ಕೊಂಬರೋರು. ಅದಕ್ಕಂತನೇ 6 ಗಾಡಿ ಮಾಡ್ಯಾರಂತ. ಸೊ ಈಗ ನನ್ನ ಮಗಳು ಮುಕ್ಕೊಂಡಾಳ, ಆಕೆಗೂ ಎಬ್ಬಿಸ್ತೀನಿ, ಬರ್ರಿ ಈಗ ಎಬ್ಸೋಣ. ಶದ್ದು, ಶದ್ದು ಹೇಳ, ಟೈಮ್ ಆಯ್ತು, ಹೋಗಂಗಿಲ್ಲ ಟೂರಿಗೆ? ಹೇಳ ಪಟ್ನ, ಹೇಳ ಹೇಳ ಪಟ್ನ, ಟೈಮ್ ಆಗೈತೆ. ನೋಡ್ರಿ, ಇಲ್ಲಿ ಗೊಂಬೆ ಹಿಡ್ಕೊಂಡು ಮುಕ್ಕೋತಾಳೆ ಡೈಲಿ. ಹೇಳ, ನೀನು ಗೊಂಬೆ ಇಡ ಬಾ, ಹೇಳ ಬಾ. ಟೈಮ್ ಹೋಗ್ತಿಲ್ಲ? ಹಾಂ, 2 ನಿಮಿಷ ಅಲ್ಲ ಹುಚ್ಚೆ, ಟೈಮ್ ಆಯ್ತು. ಹೇಳ ಪಟ್ನ, ಹೇಳ 2 ನಿಮಿಷ ಬೇಡ, ಹೇಳ ಟೈಮ್ ಆಯ್ತು. ಪಟ್ ಟೈಮ್ ಆಗೈತೆ, ಟೈಮ್ 2 ನಿಮಿಷ ಅಲ್ಲ, ಟೈಮ್ ಆಗೈತೆ ಪಟ್ನ. ಸೊ ಹೇಳ ಪಟ್ನ, ಹೋಗೋಣ. ಹಾಂ, ಮತ್ತೆ ಎಷ್ಟು ಗಂಟೆ ಹೋಗೋದು ನೀ? ಹಾಂ, 3 ಗಂಟೆ ಆಗೈತಿ. ಟೈಮ್ ನೋಡಲ್ಲ, ಎಷ್ಟಾಗೈತಿ? ಎಷ್ಟಾಗೈತಿ? ಹಾಂ ಹಾಂ, ಮತ್ತೆ 4 ಅಲ್ಲ, 4:15 ಆಗ ಬಂತ. 4:22 ಆತ. ಹೇಳ ಪಟ್ಟ, ಹೇಳ ಪಟ್ ಹೇಳ ಬಾ ಪಟ್ನ. ಊರಿಗೆ ಹೋಗಾಕ ಏನೇನು ರೆಡಿ ಮಾಡ್ಯಾರ ಅಂತ ಕೇಳೋಣ. ಏನೇ ಮಾಡಿ? ಚಪಾತಿ, ಮ್ಯಾಗಿ, ಆಲೂಗಡ್ಡೆ ಭಾಜಿ. ನಾವು ಸಣ್ಣರಿದ್ದಾಗ ಇಲ್ಲೇ ಪಿಕ್ನಿಕ್ಗಳು ಹೋಗ್ತಿದ್ದೀವಿ. ಈಗ ಇವರೆಲ್ಲ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಹೊಂಟಾರ. ಸೊ ಈಗ 5ನೇತಿ ಅದಾಳ, ಮತ್ತು ಈಗ ಪಿಕ್ನಿಕ್ ಹೊಂಟಾಳ. ಪಿಕ್ನಿಕ್ ಅಥವಾ ಟೂರ್ ಹೊಂಟಾಳ, 1 ಡೇ ಟೂರ್. ಸೊ ಈಗ ರೆಡಿಯಾಗಿ ಬಂದ್ಮ್ಯಾಗ ಅಲ್ಲಿ ಹೋಗೋನು. ಅಲ್ಲಿ ಯಾಕಂದ್ರೆ ಎಲ್ಲ ಪೇರೆಂಟ್ಸ್ಗಳು ಮತ್ತು ಎಲ್ಲ ಮಕ್ಕಳು ಬಂದಿರ್ತಾವೆ. ಸೊ ವಿಡಿಯೋ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೀನಿ. ಮತ್ತು ಎಲ್ಲ ವಿಡಿಯೋಗಳು ಸಪೋರ್ಟ್ ಮಾಡಿದಂಗೆ ಈ ವಿಡಿಯೋಗೂ ಸಪೋರ್ಟ್ ಮಾಡಿರಿ. ಮತ್ತು ಥಂಡಿನೂ ಭಾಳ ಐತೆ ಹೊರಗೆ. ಈಗ ಒಂದು 15 ದಿನ ಆಯ್ತು, ಸಿಕ್ಕಾಪಟ್ಟೆ ಥಂಡಿನೂ ಬಿಡಾದೈತಿ. ಸೊ ಪಾಪ ಈಗ ಅವರು ಪಿಕ್ನಿಕ್ ಹೊಂಟಾರ ಇಂಥ ಚಳಿ ಒಳಗೆ. ಅಲ್ಲಿ ಚಳಿ ಕಡಿಮೆ ಇದ್ರೆ ಚಲೋ ಆಗ್ತಿತ್ತು ಅವ್ರಿಗೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇತ್ತಂದ್ರೆ ಅಡ್ಡಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಎಲ್ಲ ಹುಡುಗರು ಪ್ಯಾಕ್ ಆಗಿ ಹೊಂಟಾರ. ಸೊ ಈಗ ನೋಡೋಣ ಬರ್ರಿ, ಮುಂದೆ ಏನೇನಾಗುತ್ತೆ ಅಂತ ತೋರ್ಸೋಕೆ ಟ್ರೈ ಮಾಡ್ತೀನಿ. ಈಗ 5:10 ಆಗೈತಿ. ನಾವೆಲ್ಲ ಈಗ ಈಕಿಗೆ ಪಿಕ್ನಿಕ್ಕಿಗೆ ಕಳ್ಸಕ್ಕೆ ರೆಡಿ ಆಗೇವಿ. ಸೊ ಈಗ ಏನಪ್ಪ ಅಂದ್ರೆ ಹಳೆಯ ಒಳಗಿರುವಂತಹ ಹೊಸ ಮುನ್ಸಿಪಾಲ್ಟಿ ಕಡೆ ಗಾಡಿಗಳು ಬರ್ತಾವಂತ. ಸೊ ಈಗ ನಾವೆಲ್ಲರೂ ಅಲ್ಲೇ ಹೋಗ್ತೀವಿ. ಹೊಂಟಿ ಟೂರಿಗೆ ಮಜಾ ಅನ್ಸುತ್ತೆ. ಹೌದಾ? ಸೊ ಪ್ರಿನ್ಸಿಪಲ್ ಈಗ ನಿಮ್ಗೆ ಏನೇನು ತೊಗೊಂಬ ಅಂತ ಹೇಳಿದಾರೆ? ನಮಗ ಟಿಫಿನ್ಸ್ ಎಲ್ಲ ಮನ್ಯಾಗಿದ್ದನ ತಗೊಂಬ ಅಂತಂದಾರ. ಮತ್ ನಮಗ್ ಸ್ನಾಕ್ಸ್ ಅದು ಏನೇನ್ ಬೇಕೋ ಅದನ್ನ ನಮಗ್ ತಗೊಂಬರ್ಬೇಕಂತ. ಮತ್ ಸೋಪ್ ಅದು ಪೌಡರ್ ಅದು ತಗೊಂಬ ಅಂತಾರ. ಮತ್ ವಾಟರ್ ಬಾಟಲ್ಸ್ ಎಲ್ಲ ಕಂಪಲ್ಸರಿ ಬಿಸಿನೀರ ತಗೊಂಬ ಅಂತ. ಬಿಸಿನೀರು ತೊಗೊಂಬ ಅಂತ ಹೇಳ್ಯಾರ. ಮತ್ತು ಟ್ಯಾಬ್ಲೆಟ್ ಅದು ಏನು? ಟ್ಯಾಬ್ಲೆಟ್ ಅದು ನಿನ್ನೆ ಕೊಟ್ಟಿದ್ರು ಸಂಜೆಗೆ. ಯಾವ್ದು ಟ್ಯಾಬ್ಲೆಟ್? ವಾಂತಿ ಆಗ್ಬಾರ್ದಂತೆ. ಹೌದಾ? ಮತ್ತೇನು ಮಾಸ್ಕ್ ಒಂದೇನು? ಮಾಸ್ಕ್ ಅದು ಹಾಕೊಂಡ್ಬರ್ಬೇಕಂತಂದಾರ. ಮತ್ ಕಂಪಲ್ಸರಿ ಸ್ಕೂಲ್ ಡ್ರೆಸ್ ಹಾಕೊಂಡ್ಬರ್ಬೇಕು. ಮತ್ತು ಮೊಬೈಲ್ ನಂಬರ್ ಅದು ಪ್ರಿನ್ಸಿಪಲ್ ಇಂದ ಮತ್ತು ಮಮ್ಮಿ ಪಪ್ಪ ಅಂದ ನೆನಪಿಟ್ಕೋಬೇಕಂತ, ಇಲ್ಲಾಂದ್ರೆ ಬರ್ಕೊಂಡ್ಬರ್ಬೇಕಂತ. ಮತ್ತೀಗ ಬಸ್ಗಳು ಹೆಂಗೆ ಮಾಡ್ಯಾರ ನಿಮ್ಗೆ? 6 ಬಸ್ ಕೊಟ್ಟಾರ. ಅದ್ರಾಗ ನಮ್ದು ನಂಬರ್, ನಮ್ಮ ಕ್ಲಾಸಿನ ನಂಬರ್ 4ನೇ ಬಸ್ ಒಳಗೆ ಐತಿ. ನಾವು 4ನೇ ಬಸ್ ಒಳಗೆ ಹೋಗಿ ಕೂತ್ತೀವಿ. ಹೌದಾ? ಸರಿ, ಹುಷಾರ್ಕಿಂತ ಹೋಗ್ರಿ. ಮತ್ತು ಪ್ರಿನ್ಸಿಪಾಲ್ ಏನು ಹೇಳ್ಯಾರ, ನಿಮಗೆ ಎಲ್ಲರಿಗೂ ಅಂದ್ರೆ ಪೇರೆಂಟ್ಸಿಗೆ ಹೇಳಿ ಕಳಿಸ್ರಿ, ಯಾಕಂದ್ರೆ ಟೀಚರ್ಸ್ಗಳು ಮಾತು ಕೇಳ್ರಿ ಅಂತ ಹೇಳಿ ಕಳ್ಸ್ಯಾರ. ಆಮ್ಯಾಗ ನೀವು ಯಾಕಂದ್ರೆ ನಿಮ್ಮ ಕ್ಲಾಸ್ ಹುಡುಗರು ಕೂಟ ಎಲ್ಲರೂ ಕೂಡಿರ್ರಿ, ಆ ಕಡೆ ಈ ಕಡೆ ಮಿಸ್ ಆಗಬೇಡ್ರಿ ಅಂತ ಹೇಳಿದಾರೆ. ಹೌದೇನಿಲ್ಲ? ಯಾಕಂದ್ರೆ ಈಗ ನೀವು ಹೆಚ್ಚು ಕಡಿಮೆ ಎಷ್ಟು 270 ಮಂದಿನ ಹೋಗ್ತಾ ಇದ್ದಾರಲ್ಲ, ಈಗ ಟೂರ್ಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲರಿಗೂ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗ್ತೈತಿ. ಅದಕ್ಕೋಸ್ಕರ ಪ್ರಿನ್ಸಿಪಲ್ ಏನು ಹೇಳ್ಯಾರಪ್ಪ ಅಂದ್ರೆ, ಮಕ್ಕಳಿಗೆ ಪೇರೆಂಟ್ಸ್ಗಳು ಸ್ವಲ್ಪ ಹೇಳಿ ಕಳಿಸ್ರಿ. ಯಾಕಂದ್ರೆ ಮಕ್ಕಳಿಗೆ ಟೀಚರ್ಸ್ ಹೇಳಿದ ಮಾತು ಕೇಳ್ರಿ. ಮತ್ತು ಟೀಚರ್ಸ್ ಬಿಟ್ಟು ಬೇರೆ ಕಡೆ ಎಲ್ಲ ಅಡ್ಡಾಡಬೇಡ್ರಿ ಅಂತ ಹೇಳ್ರಿ.
ಅದಕ್ಕೆ ಡ್ರೆಸ್ ಹಾಕೊಂಬರ್ರಿ, ಡ್ರೆಸ್ ಕೋಡ್ ಇರಲಿ, ಯಾಕಂದ್ರೆ ಮಕ್ಕಳು ಮಿಸ್ ಆದರೂ ಅರ್ಜೆಂಟಾಗಿ ಗೊತ್ತಾಗಲಿ ಅಂತ ಅನ್ನೋ ಕಾರಣಕ್ಕೆ. ಮತ್ತು ಅದೇ ಕ್ಲಾಸ್ ಹೋಗಿರುವಂಥ ಹುಡುಗರು ಎಲ್ಲರೂ ಒಂದೇ ಕಡೆ ಇರ್ರಿ, ಇಲ್ಲ ಆ ಕಡೆ ಈ ಕಡೆ ಹೋಗಕ್ಕೆ ಹೋಗ್ಬೇಡ್ರಿ ಅಂತಲೂ ಹೇಳಿ ಕಳಿಸಿದ್ದಾರೆ. ಸೊ ಅವ್ರವ್ರು ಏನು ಸೇಫ್ಟಿ ಬಗ್ಗೆ ಮಾಡ್ಕೋಬೇಕೆಲ್ಲ ಮಾಡ್ಕೊಂಡಿದ್ದಾರೆ. ಈ ಮಕ್ಕಳು ಕೂಡ ಅವ್ರ ಮಾತು ಕೇಳಿ ಹೋಗಿ ಬರ್ತಾರೆ. ನೋಡ್ರಿ ಇವರು ರೆಡಿ ಆಗ್ಯಾರ ಈಗ ಬಿಡಾಕೆ. ಈಗ ನಾನು, ನನ್ನ ಮಗಳ, ಮತ್ತು ಇದು ನೋಡ್ರಿ ಈಕೀಗ ಪಿಕ್ನಿಕ್ಕಿಗೆ ಹೋಗುವಂಥ ಬ್ಯಾಗ್. ಸೊ ಈಗ ಇನ್ನೊಂದು ಹಾಕೊಂಡು ಅಡಕಿ ಇಯರ್ಫೋನ. ಸೊ ಈಗ ನಾವು ಇಲ್ಲಿಂದ ಮಾಸ್ಕದು ಹಾಕ್ರಿ, ಈಕಿನ್ನೊಂದು ಇಯರ್ಫೋನ ತೋರ್ಸೋದು. ಸೊ ನೋಡ್ರಿ ಹಿಂಗೆ ಪ್ಯಾಕ್ ಆಗಿ ಈಗ ಪಿಕ್ನಿಕ್ಕಿಗೆ ಹೊಂಟಾಳ. ಇಲ್ಲಿಂದ ನಾವು ಹೇಳಿದಂಗೆ ಹೊಸ ಮುನ್ಸಿಪೇಟಿಗೆ ಹೋಗೋಣ. ಸೊ ಥಂಡಿ ಐತಿ, ಆದ್ರೂ ಸ್ವಲ್ಪ ಕಡಿಮೆ ಅನ್ಸತೈತಿ ಇವತ್ತು. ಬಟ್ ಹೇಳ ಬರಂಗಿಲ್ಲ, ಬರ್ಬರ್ತ ಥಂಡಿ ಜಾಸ್ತಿ ಆದ್ರೂ ಆಗ್ಬೋದ. ಸೊ ಈಗ ನಾವು ಅಪ್ಪ ಸೊ ಈಗ ನಾವು ಆಗಲೇ ಹೇಳಿದಂಗೆ ಹೊಸ ಮುನ್ಸಿಪಾಲ್ಟಿಗೆ ಬಂದೀವಿ ನಾವು. ಸೊ ಈಗ ಎಲ್ಲ ಇಲ್ಲೇ ಗಾಡಿಗಳು ನಿಂತಿರ್ತಾವ. ಬರ್ರಿ ಈಗ ನೋಡೋಣ, ಪೇರೆಂಟ್ಸ್ ಮತ್ತು ಮಕ್ಕಳು ಎಲ್ಲರೂ ಬಂದಿರ್ತಾರೆ. ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಗೌರ್ಮೆಂಟ್ ಬಸ್ಗಳು ಬರ್ತಾ ಇದಾವೆ ನೋಡ್ರಿ. ಓಕೆ ಬಾಯ್.